ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನಾ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಯಾರು ಕಳೆದ ವಿಧಾನಸಭೆ ಅಧಿವೇಶನ ನಡೆದ ಮೇಲೆ ಇಲ್ಲಿವರೆಗೆ ಈ ಸದನದ ಸದಸ್ಯರಾಗಿದ್ದಂಥವರು ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳು ನಿಧನರಾಗಿದ್ದಾರೆ. ಅವರಿಗೆ ಸದನ ಸಂತಾಪವನ್ನು ವ್ಯಕ್ತ ಮಾಡಲಿಕ್ಕೋಸ್ಕರ ಈ ನಿರ್ಣಯವನ್ನು ಮಂಡಿಸಿದ್ದೀರಿ. ನಾನು ಈ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಯವರು, ಇವರು ಮಾಜಿ ವಿಧಾನಸಭಾ ಉಪಾಧ್ಯಕ್ಷರಾಗಿದ್ದಂಥವರು, ಸಚಿವೆಯೂ ಕೂಡ ಆಗಿದ್ದರು. ಇವರು ಬೆಂಗಳೂರಿನಲ್ಲಿ ಆ ಕಾಲದಲ್ಲೇ BA ಪದವಿ ಮಾಡಿದರು, 34ನೇ ಇಸ್ವಿನಲ್ಲೇ. ಆಮೇಲೆ ಮಕ್ಕಳ ಶಿಕ್ಷಣದಲ್ಲಿ ಡಿಪ್ಲೊಮಾ ಕೂಡ ಮಾಡಿದರು. ವೃತ್ತಿನಲ್ಲಿ ಸಮಾಜ ಸೇವಕಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರು ಕೂಡ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು 72ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. 5, 6, 9ನೇ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 89ರಿಂದ 92ರವರೆಗೆ 89ರಿಂದ 92ರವರೆಗೆ ಈ ಪೀಠದ ಉಪಾಧ್ಯಕ್ಷರು ಕೂಡ ಆಗಿದ್ದರು. ಆಮೇಲೆ ಅವರು ಸಚಿವರಾಗಿದ್ದಾಗ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದರು. ಬಹಳ ಮುಖ್ಯವಾಗಿ ಅವರು ಮಾಡಿದ್ದಂಥ ಒಳ್ಳೆಯ ಕೆಲಸ ಪ್ರಾಥಮಿಕ ಸಚಿವರಾಗಿ ಅಂತಂದರೆ 1ರಿಂದ 4ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಕಡ್ಡಾಯ ಆಗಬೇಕು ಅಂತ ಮಾಡಿದ್ರು. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾಸಂಸ್ಥೆಗಳನ್ನು ತೆರೀಲಿಕ್ಕೆ ಬಹಳ ಸಹಾಯ ಮಾಡಿದರು, ತೆಗೆದಿದ್ರು ಕೂಡ. ಅವರಿಗೆ ದಾವಣಗೆರೆ ಇಂದಿರಾ ಗಾಂಧಿ ಅಂತಲೇ ಕರೀತಾ ಇದ್ರು, ಅದೇ ಅವರಿಗೆ ಖ್ಯಾತಿ. ಅವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತ್ತು. ಅದರ ಜೊತೆಗೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ರು. ಮೂರ್ತಿಯವರು ನಮ್ಮನ್ನ ಅಗಲಿದ್ದಾರೆ. ಕೂತ್ಕೊಳ್ಳಿ, ಏನ್ ಮಾಡ್ತಾರೆ ಕೂತ್ಕೊಂಡು ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಯವರು ನಮ್ಮನ್ನು ಅಗಲಿದ್ದಾರೆ. ಕೂತ್ಕೊಳ್ಳಿ. ಅವರ ಆತ್ಮಕ್ಕೆ ಅಲ್ಲಿ ಹಿಂದೆ ಸೀಟ್ ಇದೆ, ಕೂತ್ಕೊಳ್ಳಿ. ಚಿರಶಾಂತಿ ದೊರಕಲಿ. ಸಂತಾಪ ಕೊಡುವಾಗ ಕೂಡ ಸ್ವಲ್ಪ ಸಮಾಧಾನದಲ್ಲಿರ್ಬೇಕಲ್ಲ. ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ಆಮೇಲೆ ವಿ ಶ್ರೀನಿವಾಸ್ ಪ್ರಸಾದ್, ನಮ್ಮ ಮೈಸೂರು ನಗರದವರು, ನಮ್ಮ ಜಿಲ್ಲೆಯವರು. ಪಟೇಲ್ ಮತ್ತೆ ಅಶೋಕ್ಪುರಂನಲ್ಲಿ ಹುಟ್ಟಿದಂಥವರು. ಅವರು 50 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿದರು. ಹೆಚ್ಚು ಕಡಿಮೆ ನಾವೆಲ್ಲ ಸಮಕಾಲೀನರು.
ಆದರೆ ಅವರು ನನಗಿಂತ ಮುಂಚಿತವಾಗಿ ಚುನಾವಣಾ ರಾಜಕಾರಣ ಪ್ರಾರಂಭ ಮಾಡಿದ್ರು. 6 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು, ಸದಸ್ಯರಾಗಿದ್ರು. ಸ್ಪರ್ಧೆ ಮಾಡಿ 6 ಸಾರಿ ಗೆದ್ದಿದ್ರು. ಜೊತೆಗೆ 2 ಬಾರಿ ಈ ಸದನದ ಸದಸ್ಯರು ಕೂಡ ಆಗಿದ್ರು. ರಾಜ್ಯದಲ್ಲಿ ಕಂದಾಯ ಸಚಿವರು ಕೂಡ ಆಗಿದ್ರು, ಕೇಂದ್ರದಲ್ಲೂ ಮಂತ್ರಿಯಾಗಿದ್ದರು, ನಾಗರಿಕ ಸರಬರಾಜು ಮತ್ತು ಆಹಾರ ಸಂಸ್ಕರಣಾ ಸಚಿವರಾಗಿದ್ದರು. ಅವರು ಅಂಬೇಡ್ಕರ್ ವಿಚಾರಗಳಲ್ಲಿ ಬಹಳ ನಂಬಿಕೆಯನ್ನ ಬದ್ಧತೆಯನ್ನ ಇಟ್ಕೊಂಡಿದ್ದಂಥ ರಾಜಕಾರಣಿ. ಮತ್ತೆ ಯಾವಾಗಲೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಸಮಾಜದಲ್ಲಿ ಯಾವುದೇ ಅನ್ಯಾಯ ಆಗಲಿ, ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಅವರು ಸಾಮಾಜಿಕ ನ್ಯಾಯವನ್ನು ಇಡೀ ಜೀವನದುದ್ದಕ್ಕೂ ಕೂಡ ಅಳವಡಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವರು ಇತ್ತೀಚೆಗೆ ಒಂದು ದೊಡ್ಡ ಸಮಾರಂಭನೂ ಕೂಡ ಮಾಡ್ಕೊಂಡಿದ್ರು, 50 ವರ್ಷದ ಅವರ ರಾಜಕೀಯ ಜೀವನ. ಮತ್ತೆ ಅಧಿಕೃತವಾಗಿ ಘೋಷಣೆ ಮಾಡಿದರು, ನಾನು 50 ವರ್ಷ ಆಗಿದೆ, 50 ವರ್ಷ ಸುದೀರ್ಘವಾಗಿ ರಾಜಕಾರಣ ಮಾಡಿದ್ದೀನಿ, ಮತ್ತೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತೇಳಿ ಘೋಷಣೆ ಮಾಡಿದರು. ಅಷ್ಟೇ ಅಲ್ಲ, 2000 ಈಗ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ಪಕ್ಷದ ಪರನೂ ಕೂಡ ಚುನಾವಣಾ ಪ್ರಚಾರ ಮಾಡಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರು ಅವರು, ಆದರೂ ಭಾರತೀಯ ಜನತಾ ಪಕ್ಷದಕ್ಕೂ ಪ್ರಚಾರ ಮಾಡಲ್ಲ, ಕಾಂಗ್ರೆಸ್ಗೂ ಪ್ರಚಾರ ಮಾಡಲ್ಲ, ಯಾರೇ ನಿಂತ್ಕೊಂಡ್ರೂ ಕೂಡ ಪ್ರಚಾರ ಮಾಡಲ್ಲ ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ರು. ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು, ಅವರು ಕಾಂಗ್ರೆಸ್ನಲ್ಲೂ ಇದ್ದರು, ಬಿಜೆಪಿನಲ್ಲೂ ಇದ್ದರು. ಆಮೇಲೆ ಯಾವುದೋ ಪಾರ್ಟಿ ಅದು, ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಸಂಯುಕ್ತ ಜನತಾ ದಳದಲ್ಲಿ MP ಆಗಿ ಗೆದ್ದಿದ್ರು. ಲೋಕ ಜನಶಕ್ತಿ, ಓಕೆ, ಲೋಕ ಜನಶಕ್ತಿ ಆ ಪಾರ್ಟಿಗೂ ಕೂಡ ಅಲ್ಲೂ ಕೂಡ ಇದ್ದರು. ಬಟ್ ಎಲ್ಲೇ ಇದ್ರೂ ಕೂಡ ಅವರು ನಂಬಿದಂಥ ವಿಚಾರಗಳು ಅದಕ್ಕೆ ಬದ್ಧತೆಯಿಂದ ನಡ್ಕೊತಾ ಇದ್ರು. ಸೊ ಹಾಗಾಗಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ CP ಮುಡಲ್ಗಿರಿಯಪ್ಪ ಶಿರಾದವರು, ಅವರು MLA ಆಗಿದ್ದರು, ಆಮೇಲೆ ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು. ವೃತ್ತಿನಲ್ಲಿ ವಕೀಲರಾಗಿದ್ದರು. BA LLB ಪಾಸ್ ಮಾಡಿದರು, BA BL ಪಾಸ್ ಮಾಡಿದರು. ಆಮೇಲೆ ಸಹಕಾರ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಬಹಳ ಆಸಕ್ತಿ ಇತ್ತು. 3 ಬಾರಿ, ಒಮ್ಮೆ ವಿಧಾನಸಭೆ, ಇನ್ನೊಂದು 3 ಬಾರಿ ಲೋಕಸಭೆ ಪ್ರವೇಶ ಮಾಡಿದರು. ಅವರು ಅಲ್ಲಿ ಸಾರ್ವಜನಿಕವಾಗಿ ಅನೇಕ ವಿಚಾರಗಳ ಬಗ್ಗೆ ಮಂಡಿಸಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆಮೇಲೆ MP ಕೇಶವಮೂರ್ತಿ, ಇವರು ಮಾಜಿ ಸಚಿವರು, ಆನೇಕಲ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ವೃತ್ತಿನಲ್ಲಿ ವಕೀಲರು. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿದರು. ಆಮೇಲೆ ನೀರಾವರಿ ಸಚಿವರಾಗಿ, ಸಣ್ಣ ಅರಣ್ಯ ಮತ್ತು ಸಣ್ಣ ನೀರಾವರಿ ಸಚಿವರಾಗಿ
ಕೆಲಸ ಮಾಡಿದ್ರು. ಮತ್ತು ನೀರಾವರಿ ಸಚಿವರಾಗಿದ್ದಾಗ ಅನೇಕ ಹಳ್ಳಿ ಗ್ರಾಮಗಳಿಗೆ ಕುಡಿಯೋ ನೀರನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಸೊ ಅವರನ್ನು ಇವತ್ತು ನಾವು ಸ್ಮರಿಸ್ಕೋತೀವಿ. ಅವರನ್ನು ಕೂಡ ನಮ್ಮನ್ನು ಅಗಲಿದ್ದಾರೆ. ವಸಂತ ಬಂಗೇರ ಇವರು ಮಾಜಿ ಸದಸ್ಯರು, ಬೆಳ್ತಂಗಡಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ನಾನು ವಸಂತ ಬಂಗೇರ ಅವರು ಒಟ್ಟಿಗೆ ಈ ಸದನಕ್ಕೆ ಬಂದಂಥವರು 83ರಲ್ಲಿ. ಅವರು 7ನೇ ವಿಧಾನಸಭೆಯಿಂದ 8, 10, 13, 14, 6 ಬಾರಿ ಶಾಸಕರಾಗಿದ್ದರು. ಬಹಳ ಬಡವ್ರ ಪರವಾದಂಥ ಕಾಳಜಿ ಇದ್ದಂಥ ಮನುಷ್ಯ. ಯಾವಾಗಲೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂಥ ಮನುಷ್ಯ. ಸಮಾಜದಲ್ಲಿ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದನ್ನು ಪ್ರತಿಭಟಿಸ್ತಕ್ಕಂಥ ಮನೋಭಾವವನ್ನು ಉಳ್ಳಂಥ ವ್ಯಕ್ತಿ ಅವರು. ಅವರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಕೂಡ, ಭಾಳ ಒಳ್ಳೆಯ ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಅವರು ಪಾಪ ಮರಣಕ್ಕೆ ತುತ್ತಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಡಾಕ್ಟರ್ ಪಾಟೀಲ್ ಬಸವನಗೌಡ ಗುರುನಗೌಡ ಇವರು ರಾಣಿಬೆನ್ನೂರಿನಲ್ಲಿ ಜನಿಸಿದ್ದವರು. ಆಯುರ್ವೇದ ಡಾಕ್ಟರು, ವೃತ್ತಿನಲ್ಲಿ ವೈದ್ಯರಾಗಿದ್ದರು. ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಾ ಇದ್ರು. ಹಾಗಾಗಿ ಬಹಳ ಜನಾನುರಾಗಿ ಆಗಿದ್ದರು. ತಾಲೂಕು ಬೋರ್ಡ್ ಸದಸ್ಯರಾಗೂ ಕೂಡ ಕೆಲಸ ಮಾಡಿದರು. ಇವರು ಕೂಡ 83ರಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ರು. ಅವರು ಈಗ ನಮ್ಮನ್ನು ಅಗಲಿದ್ದಾರೆ. ನಾಗರೆಡ್ಡಿ ಪಾಟೀಲ್ ಅವರು, ಇವರು ನಮ್ಮಲ್ಲಿ ಶಾಸಕರಾಗಿದ್ದವರು. 7ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಸೇಡಂನಲ್ಲಿ ಜನಿಸಿದರು. ಅವರು ಡಿಪ್ಲೊಮಾ ಇನ್ ಆಯುರ್ವೇದಿಕ್ ಅದನ್ನು ಪಾಸ್ ಮಾಡ್ಕೊಂಡಿದ್ದರು. ಆದರೆ ವೃತ್ತಿನಲ್ಲಿ ಕೃಷಿಕರಾಗಿದ್ದರು. ಸೊ ಇವರು ನಮ್ಮನ್ನು ಅಗಲಿದ್ದಾರೆ. ರಮೇಶ್ ಕುಮಾರ್ ಪಾಂಡೆ ಇವರು ಬೀದರ್ನಲ್ಲಿ ಜನಿಸಿದ್ರು. ವೃತ್ತಿನಲ್ಲಿ ವ್ಯಾಪಾರಸ್ಥರು. ಆಮೇಲೆ ಬೀದರ್ ನಗರಸಭೆಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದರು. ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದರು. ಇವರು 99ರಲ್ಲಿ ವಿಧಾನಸಭೆಗೆ 11ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. TH ಶಿವಶಂಕರಪ್ಪ ಇವರು ತರೀಕೆರೆಯವರು, BCom ಪದವೀಧರರಾಗಿದ್ದರು. ವೃತ್ತಿನಲ್ಲಿ ಕೃಷಿಕರಾಗಿದ್ದರು. ಇವರನ್ನ THS ಅಂತಲೇ ಎಲ್ಲ ಕರೀತಾ ಇದ್ದರು. ಸೊ ಭಾಳ ಒಳ್ಳೆ ಮನುಷ್ಯ. ಅವರು ನಮ್ಮನ್ನು ಅಗಲಿದ್ದಾರೆ. 2004ರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದರು. 12ನೇ ವಿಧಾನಸಭೆಗೆ ಅವರು ನಮ್ಮನ್ನು ಅಗಲಿದ್ದಾರೆ. ವಾಸು ಅಂತ ಮೈಸೂರಿನವರು, ನನಗೆ ಬಹಳ ವರ್ಷಗಳ ಕಾಲ ದೀರ್ಘವಾದಂಥ ಸಂಪರ್ಕ ಇದ್ದಂಥವರು. ಅವರು ಮೈಸೂರು ನಗರದ ಮೇಯರ್ ಆಗಿ ಕೂಡ ಕೆಲಸ ಮಾಡಿದರು. 2013ರಲ್ಲಿ 14ನೇ ವಿಧಾನಸಭೆಗೆ ಆಯ್ಕೆಯಾಗಿ ಈ ಸದನವನ್ನು ಪ್ರವೇಶ ಮಾಡಿದರು. ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ದ್ವಾರಕೀಶ್
ಕನ್ನಡ ಚಲನಚಿತ್ರದ ಹಾಸ್ಯ ನಟ. ಇವರು ಕೂಡ ಹುಣಸೂರಿನಲ್ಲಿ ಜನಿಸಿದ್ದದು, ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ದ್ವಾರಕೀಶ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿದರು. ಅವರು ಆಯ್ಕೆ ಮಾಡ್ಕೊಂಡದ್ದು ಸಿನಿಮಾ ಚಿತ್ರರಂಗದಲ್ಲಿ ಹಾಸ್ಯ ನಟನಾಗಿ ಬಹಳ ದೀರ್ಘಕಾಲ ಇದ್ದರು. ಬರೀ ಹಾಸ್ಯ ನಟನಾಗಿ ಅಷ್ಟೇ ಇರಲಿಲ್ಲ, ನಿರ್ಮಾಪಕರಾಗೂ ಇದ್ದರು, ನಿರ್ದೇಶಕರಾಗೂ ಕೂಡ ಇದ್ದರು. ಹಾಗಾಗಿ ಇವರು ಕರ್ನಾಟಕ ಜನರಿಗೆ ಒಮ್ಮೆ ಅಸೆಂಬ್ಲಿಗೂ ನಿಂತಿದ್ರು ಅಂತ ಅನಿಸುತ್ತೆ. ಅಸೆಂಬ್ಲಿಗೆ ನಿಂತಿದ್ರು, ಒಮ್ಮೆ ಹುಣಸೂರಿಂದ ಅಸೆಂಬ್ಲಿಗೆ ನಿಂತಿದ್ರು. ಒಂದು ಹೊಸ ಪಾರ್ಟಿನಲ್ಲಿ ಮಾಡ್ಕೊಂಡು ನಿಂತಿದ್ರು. ಆಮೇಲೆ ಮತ್ತೆ ರಾಜಕೀಯಕ್ಕೆ ಬರಲಿಲ್ಲ ಅವರು. ಈ ವಿದೇಶದಲ್ಲಿ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಅಂತಕ್ಕಂಥ ಸಿನಿಮಾನ ವಿದೇಶದಲ್ಲೇ ಚಿತ್ರೀಕರಣ ಮಾಡದಂಥವ್ರು ಇವರು. ಕನ್ನಡ ಚಿತ್ರ ಒಂದು ವಿದೇಶದಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ಆದದ್ದು ಸಿಂಗಾಪುರದಲ್ಲಿ. ಅದಕ್ಕೆ ಸಿಂಗಾಪುರದ ರಾಜಾ ಕುಳ್ಳ ಅಂತ. ಇವರು ಬಹಳ ಸ್ನೇಹಮಯಿ, ಕನ್ನಡ ಚಿತ್ರರಂಗ ಬೆಳೆಸಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆಮೇಲೆ ಕನ್ನಡವನ್ನು ಬಹಳ ಪ್ರೀತಿಸ್ತಾ ಇದ್ರು. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ನಾಡು, ಇದನ್ನು ಬಹಳ ಪ್ರೀತಿಸ್ತಾ ಇದ್ರು. ಅವರು ಇವತ್ತು ಅವರ ನಿಧನದಿಂದ ಕನ್ನಡ ಚಿತ್ರರಂಗ ಕ್ಷೇತ್ರಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನನಗೂ ಕೂಡ ಒಳ್ಳೆ ಸ್ನೇಹಿತರಾಗಿದ್ದಂಥವ್ರು, ನನಗಿಂತ ದೊಡ್ಡವರು ಆದರೂ ಸ್ನೇಹಿತರಾಗಿದ್ದರು. ಸೊ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಕಮಲಾ ಹಂಪ ನಾಗರಾಯನವರ ಪತ್ನಿ ಇವರು ದೇವನಹಳ್ಳಿನಲ್ಲಿ ಜನಿಸಿದ್ದಂಥವರು. ಇವ್ರಿಗೆ ಜೈನ ಧರ್ಮ ಹಳಗನ್ನಡ ಗ್ರಂಥ ಅದರ ಸಂಪಾದನೆ ಮಾಡ್ತಕ್ಕಂಥದ್ದು, ಜೀವನ ಚರಿತ್ರೆ, ಕತೆ, ಕವನ, ಹೀಗೆ ಬಹಳಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇವ್ರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಗೌರವವನ್ನು ಕೂಡ ಕೊಟ್ಟಿತ್ತು. ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯವಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅವರು ಇತ್ತೀಚೆಗೆ ನಿಧನರಾದರು. ಬಹಳ ದೀರ್ಘಕಾಲ ಹಂಪ ನಾಗರಾಜನವರ ಪತ್ನಿಯಾಗಿ, ಅವರು ಸಾಹಿತಿ, ಹಂಪನ ನಾಗರಾಜ್ ಅವರವೇ, ಇವರು ಸಾಹಿತಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾಗಿ ಕೆಲಸ ಮಾಡಿದ್ದಾರೆ. ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಿದ್ದಾರೆ, ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಬಹಳ ಜನ ವಿದ್ಯಾರ್ಥಿಗಳಿಗೆ ಬಹಳ ಪ್ರಿಯವಾದಂಥ ಶಿಕ್ಷಕಿಯಾಗಿದ್ದರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅಪರ್ಣಾ ಇವರು ಕನ್ನಡದಲ್ಲಿ ಖ್ಯಾತ ನಿರೂಪಕಿ. ಈ ಇತ್ತೀಚೆಗೆ ಮೊನ್ನೆ 2-3 ದಿನದಿಂದ ಕಾಲವಾಗಿದ್ದಾರೆ. ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು. ಆಮೇಲೆ ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಮಸಣದ ಹೂವು, ಆ ಚಿತ್ರದಲ್ಲಿ ಮೊದಲನೇ ಬಾರಿಗೆ ನಟಿಸಿದ್ರು. ಅವರು ಬರೀ ನಿರೂಪಕಿ ಅಷ್ಟೇ ಅಲ್ಲ, ಸಿನಿಮಾ ನಟಿನೂ ಕೂಡ ಆಗಿದ್ದರು. ಆಮೇಲೆ ಸುಮಾರು 10 ಸಿನಿಮಾಗಳಲ್ಲಿ ನಟನೆ ಮಾಡಿದರು. ಅವರು ಬಹಳ ಜನಪ್ರಿಯತೆ ಬಂದಿದ್ದು ಯಾವುದರಲ್ಲಿ ಅಂತಂದ್ರೆ, ನಿರೂಪಕಿಯಾಗಿ ಅವಳಿಗೆ ಒಳ್ಳೆಯ ಹೆಸರು ಬಂದಿತ್ತು. ಕನ್ನಡದಲ್ಲಿ ಬಹಳ ಶುದ್ಧವಾದಂಥ ಕನ್ನಡದಲ್ಲಿ ಮಾತನಾಡ್ತಕ್ಕಂಥ,
ನಿರೂಪಣೆ ಮಾಡ್ತಕ್ಕಂಥ ಕಲೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದರು. ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಅಪರ್ಣ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಕಾಜಿ ಅಸ್ಲಯದ್ ಫಜಲ್ ಕೋಯಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. 160ಕ್ಕೂ ಅಧಿಕ ಮೊಹಲ್ಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವರು. ಕೂರತ್ ತಂಗಳ್ ಎಂದೇ ಹೆಸರುವಾಸಿಯಾಗಿದ್ದ ಕಾಜಿ ಶಹೀದ್ ಫಜಲ್ ಕೋಯಮ ಬುಖಾರಿಯವರು 60ರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂ ಎಂಬಲ್ಲಿ ಜನಿಸಿದ್ದರು. ಅವರು ಬಹಳ ಮುಖ್ಯವಾಗಿ ಅವರನ್ನ ನಾವು ಗುರುತಿಸೋದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇನೆ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ. ಅವರು ಈ ಯಾರೇ ಅಸಮಾನತೆಯಿಂದ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರನ್ನ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು. ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ನೀವು ತಂದಿರ್ತಕ್ಕಂಥ ಸಂತಾಪ ಸೂಚಕ ಎಲ್ಲರೂ ಕೂಡ ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರಿಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಮತ್ತು ಅವರ ಕುಟುಂಬದ ವರ್ಗದವ್ರಿಗೆ, ಅವರ ಅನುಯಾಯಿಗಳಿಗೆ, ಅವರ ಸ್ನೇಹಿತರಿಗೆ, ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ. ಪ್ರತಿಪಕ್ಷ